ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಟ್ರಂಪ್ ಕದನ ವಿರಾಮದಿಂದ ಇಸ್ರೇಲ್ಗೆ ದಿಢೀರ್ ಆಘಾತವಾಗಿದೆ. ಟ್ರಂಪ್ ಅನೌನ್ಸ್ಮೆಂಟ್ ಏನಿದೆ ಇದು ನಮಗೆ ಆಶ್ಚರ್ಯ ತಂದಿದೆ ಅಂತ ಟ್ರಂಪ್ ನಿರ್ಧಾರಕ್ಕೆ ಇಸ್ರೇಲ್ ಉನ್ನತ ಅಧಿಕಾರಿ ತಮ್ಮ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಟ್ರಂಪ್ ಕದನ ವಿರಾಮವನ್ನ ಘೋಷಣೆ ಮಾಡಿದ್ದಾರೆ. ಇದು ಇಸ್ರೇಲ್ಗೆ ದಿಢೀರ್ ಅಂತ ಒಂದು ಆಘಾತವನ್ನ ತಂದೊಡ್ಡಿದೆ. ಟ್ರಂಪ್ ಅನೌನ್ಸ್ಮೆಂಟ್ನಿಂದ ನಮಗೆ ಆಶ್ಚರ್ಯ ತಂದಿದೆ ಅಂತ ಟ್ರಂಪ್ ನಿರ್ಧಾರಕ್ಕೆ ಇಸ್ರೇಲ್ನ ಉನ್ನತ ಅಧಿಕಾರಿ ತಮ್ಮ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಕದನ ವಿರಾಮದ ಬಗ್ಗೆ ಇಸ್ರೇಲ್ಗೆ ಲಾಸ್ಟ್ ಅಲ್ಲಿ ಹೇಳಲಾಗಿದೆ. ಇದು ಕೇವಲ ಮಾತುಕತೆಗೆ ಒಂದು ಅಡಿಪಾಯನ ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಅಂತಿಮ ಒಪ್ಪಂದವೋ ಎನ್ನುವಂಥ ಗೊಂದಲ ಕೂಡ ನಿರ್ಮಾಣವಾಗಿದೆ. ಟ್ರಂಪ್ ನಿಲುವು ಚೇಂಜ್ ಮಾಡಬೇಕು ಅಂತ ಇಸ್ರೇಲ್ ಟ್ರೈ ಮಾಡುವಂತಹ ಎಲ್ಲ ಸಾಧ್ಯತೆ ಕೂಡ ಇದೆ. ಟ್ರಂಪ್ ಅವರ ಈ ಆದೇಶ ಮೀರೋದು ಇಸ್ರೇಲ್ಗೆ ಕಷ್ಟಕರವಾಗುತ್ತೆ. ಅಮೆರಿಕಾದ ನಿಲುವನ್ನ ಕದನ ವಿರಾಮದಿಂದ ದೂರ ಸರಿಸೋದಕ್ಕೆ ಇಸ್ರೇಲ್ ಕೂಡ ಪ್ರಯತ್ನವನ್ನ ಮಾಡುವಂಥ ಎಲ್ಲ ಸಾಧ್ಯತೆ ಇದೆ. ಅಂದರೆ ಯುದ್ಧವನ್ನ ಆರಂಭ ಮಾಡಬೇಕಾದ್ರೆ ಇಸ್ರೇಲ್ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಇಬ್ಬರು ಒಟ್ಟಿಗೆ ಯುದ್ಧವನ್ನ ಆರಂಭ ಮಾಡಿದ್ರು. ಆದರೆ ಕದನ ವಿರಾಮವನ್ನ ಘೋಷಣೆ ಮಾಡಬೇಕಾದ್ರೆ ಇಸ್ರೇಲ್ನ ಡಿಸಿಷನ್ನ ಅಥವಾ ಅದರ ಒಪಿನಿಯನ್ನ ಹಾಗಾದ್ರೆ ಟ್ರಂಪ್ ಕೇಳಲಿಲ್ವಾ? ಏಕಾಏಕಿ ಈ ರೀತಿ ಕದನ ವಿರಾಮವನ್ನ ಘೋಷಣೆ ಮಾಡಿದ್ರಾ ಎನ್ನುವಂಥ ಪ್ರಶ್ನೆಗಳು ಮೂಡುತ್ತೆ. ಯಾಕಂದ್ರೆ ಇವರು ದಿಢೀರ್ ಅಂತ ಕದನ ವಿರಾಮವನ್ನ ಘೋಷಣೆ ಮಾಡಿರೋದ್ರಿಂದ ಇಸ್ರೇಲ್ಗೆ ದಿಢೀರ್ ಆಘಾತ ಆಗಿದೆ. ಯಾಕಂದ್ರೆ ಅವರೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಟ್ರಂಪ್ ಅವರು ಈ ರೀತಿ ಅನೌನ್ಸ್ಮೆಂಟ್ ಮಾಡಿರೋದು ನಮಗೇನೆ ಆಶ್ಚರ್ಯ ತಂದಿದೆ. ಕದನ ವಿರಾಮದ ಬಗ್ಗೆ ನಮ್ಮ ಜೊತೆ ಅವರು ಮಾತುಕತೆಯನ್ನೇ ನಡೆಸಿಲ್ಲ. ಕದನ ವಿರಾಮದ ಬಗ್ಗೆ ಲಾಸ್ಟ್ ಅಲ್ಲಿ ಹೇಳಿದ್ರು ನಮಗೆ. ಸೊ ಹೀಗಾಗಿ ಇದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಇದು ಕೇವಲ ಮಾತುಕತೆಗೆ ಒಂದು ಅಡಿಪಾಯನ ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಇದು ಅಂತಿಮ ಒಪ್ಪಂದನ ಅಥವಾ ಕೇವಲ ಒಂದು ಮಾತುಕತೆ ಆಡೋದಕ್ಕೆ ಈ ರೀತಿ ಕದನ ವಿರಾಮ ಅಂತ ಹೇಳಿದ್ರ, ಅಥವಾ ಇದು ಕಂಪ್ಲೀಟ್ ಆಗಿ ಯುದ್ಧ ನಿಲ್ಲುತ್ತಾ, ಅಂತಿಮ ಒಪ್ಪಂದ ಆಗಿದೆಯಾ ಅನ್ನೋ ಬಗ್ಗೆ ಸಾಕಷ್ಟು ಗೊಂದಲ ಕೂಡ ಇದೆ. ಟ್ರಂಪ್ ನಿರ್ಧಾರಕ್ಕೆ ಇಸ್ರೇಲ್ನ ಉನ್ನತ ಅಧಿಕಾರಿ ತಮ್ಮ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ.